ಅಪ್ಪ ಯಾಕೆ ಈ ಥರ ಮಾಡಿದ್ದೀರಾ? ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದವಳಿಗೆ ಬೈದು ಬುದ್ಧಿ ಹೇಳಿ ನೀವೇ ಈ ಥರ ಕಟ್ಟಾಕಿದ್ದೀರಲ್ಲ. ಮಂಜುನಾಥ್ ಮಾವ ನೋಡಿದ್ರೆ ಇದಕ್ಕೂ ಏನಾದರೂ ಮಾತಾಡ್ತಾರೆ. ನೋಡು ಅಮರ್, ನನ್ನ ಮನಸ್ಸಲ್ಲಿ ಜೀವ ಉಳಿಸೋ ಉದ್ದೇಶ ಮಾತ್ರ ಇದೆ. ಯಾರೋ ಏನೋ ಮಾತಾಡ್ಕೋತಾರೆ ಅಂತ ನಾನು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ವಸ್ತುನ ನಾವು ಕಳ್ಕೋಬೇಕಾಗತ್ತೆ. ಕೆಲವು ಸಲ ಒಳ್ಳೇದನ್ನು ಮಾಡೋದಕ್ಕೆ ಕೆಟ್ಟ ದಾರಿ ಹಿಡಿದ್ರೆ ಯಾರಿಗೂ ತಲೆಬಾಗೋ ಅವಶ್ಯಕತೆ ಇಲ್ಲ. ಅಪ್ಪ ಆದರೆ ನೀವು ಅಂದ್ಕೊಂಡಿರೋದು ಹೆಣ್ಮಗಳು ತಂದೆ ಆಗಿ ಅವ್ರಿಗೆ ಗೊತ್ತಾಗಬೇಕಲ್ಲ. ಈಗಾಗಲೇ ಸಾಕಷ್ಟು ರಂಪ ರಾಮಾಯಣ ನಡೀತಾ ಇದೆ. ಬೀದಿಲಿ ನಮ್ಮ ಮನೆ ಸೊಸೆನ ಕಟ್ ಹಾಕ್ಬಿಟ್ಟು ನಮ್ಮ ಮನೆ ಸಮಸ್ಯೆನ ಮನೇಲೇ ಪರಿಹಾರ ಮಾಡ್ಕೊಳ್ಳೋದು ಬಿಟ್ಟು ರಸ್ತೆಗೆ ತಂದಂಗೆ ಆಯ್ತು. ಏನು ಮಾಡೋಕ್ಕಾಗುತ್ತಪ್ಪ? ಅಲ್ಲ, ನಮ್ಮನೆ ಸಮಸ್ಯೆ ಬೀದಿಗೆ ಬರಲಿ ಅಂತ ನಾನು ಆಸೆ ಪಟ್ಟಿದ್ನ. ಈಗಲೂ ನಮ್ಮನೆ ಸಮಸ್ಯೆನ ಮನೇಲೇ ಪರಿಹಾರ ಮಾಡ್ಕೋಬೇಕು. ಆದರೆ ಏನು ಮಾಡಲಿ, ಎಲ್ಲರನ್ನು ಮನೆ ಕರ್ಕೊಂಡು ಹೋಗಿ ಸಾಲ್ವ್ ಮಾಡ್ಕೊಳಕ್ಕೆ ಆಗೋದಿಲ್ವಲ್ಲ. ಹಾಗಂತ ಹೀಗೆ ಕಂಟಿನ್ಯೂ ಆದರೆ ಇದಕ್ಕೇನು ಪರಿಹಾರನೇ ಸಿಗಲ್ಲ ಅಪ್ಪ. ನೋಡೋಣ ಇರು ಅಮ್ಮ, ಸಾವಿತ್ರಿ, ಅಮ್ಮ, ಮಧುರ ಎಲ್ಲ ಬರಲಿ, ಏನಾದರೂ ಮಾಡಿದ್ರಾಯ್ತು. ಅವ್ರು ಬಂದು ಏನು ಮಾಡ್ತಾರಪ್ಪ? ಸಾವಿತ್ರಿ ಅತ್ತೆ ಕ್ಯಾರೆಕ್ಟರ್ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ? ಇಲ್ಲಪ್ಪ, ನನಗೆ ಯಾಕೋ ಅವ್ರು ಬಂದರೆ ಸಮಸ್ಯೆ ಇನ್ನೂ ಡಬಲ್ ಆಗುತ್ತೆ ಅನ್ನಿಸ್ತಾ ಇದೆ. ಯಾಕೋ ಯಾವಾಗಲೂ ಹೀಗೆ ಆಗೋಯ್ತು ನಮ್ಮ ಮನೆ ಪಾಡು. ಎಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಬೇಡ ಅಂತ ಮನೆನೇ ಬಿಟ್ಟು ಹೋದೆ, ಆದರೆ ಅಲ್ಲೂ ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ಎಲ್ಲಿವರೆಗೂ ಈ ಕಾಟ ನನ್ನನ್ನು ಕಾಡುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಜೀವನದಲ್ಲಿ ಸಮಸ್ಯೆಗಳು ಬರದೇ ಇರಬಾರ್ದು ಅಂತಲ್ಲ, ಜೀವನದಲ್ಲಿ ಸಮಸ್ಯೆ ಇದ್ರೆ ಅದು ಒಂದು ರುಚಿ ಅನಿಸುತ್ತೆ. ಆದರೆ ಸಮಸ್ಯೆನೇ ಜೀವನ ಆಗಬಾರ್ದು ಅಲ್ವಾ? ಏನು ಮಾಡೋದು? ಆದರೆ ನಮ್ಮನೆ ವಿಚಾರದಲ್ಲಿ ಸಮಸ್ಯೆಗಳೇ ಜೀವನ ಆಗ್ಬಿಟ್ಟಿದೆ. ಈಗ ಮಂಜುನಾಥ್ ಮಾವ ಬಂದು ಏನು ಜಗಳ ತೆಗಿತಾರೋ ಅನ್ನೋದೇ ಯೋಚನೆ ಆಗಿದೆ ನನಗೆ. ಫೇಸ್ ಮಾಡಬೇಕು ಅಮರ್, ನಮಗೆ ಬೇರೆ ದಾರಿನೇ ಇಲ್ಲ. ಆ ಮಂಜುನಾಥ್ ಬೇಜಾರು ಮಾಡ್ಕೋತಾನೆ ಅಂತ ಪ್ರೇಮನ ನಾನು ಸುಮ್ಮನೆ ಬಿಟ್ಟಿದ್ರೆ, ಅವಳು ಹೋಗಿ ಸೂಸೈಡ್ ಮಾಡ್ಕೊಂಡಿದ್ರೆ ಅವಾಗ ಏನು ಮಾಡ್ತಾ ಇದ್ದೆ? ಅವಳು ಹಾಗೆ ಮಾಡ್ಕೋತಾಳೆ ಅಂತ ಯಾಕೆ ಅನ್ಕೋಬೇಕಪ್ಪ? ಪಾಪ ಅವಳನ್ನ ಕಟ್ ಹಾಕದೆ ಕೇರ್ ತಗೊಂಡು ನೋಡ್ಕೊಂಡಿದ್ರೆ ಸರಿ ಹೋಗ್ತಿತ್ತಲ್ವಾ? ಹೆಣ್ಣಿನ ಮರ್ಮ ತಿಳ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನಪ್ಪ. ಅವಳು ಮನಸ್ಸಲ್ಲಿ ಒಂದು ಸಲ ಸಾಯ್ಬೇಕು ಅಂತ ಏನಾದರೂ ನಿಶ್ಚಯ ಬಂದ್ರೆ ಹೇಗಾದ್ರೂ ಮಾಡಿ ನಮ್ಮ ದಾರಿ ತಪ್ಪಿಸ್ಬಿಡ್ತಾಳೆ. ಹೌದಪ್ಪ, ಜೀವರಾಶಿಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಏಕೈಕ ಜೀವಿ ಅಂದ್ರೆ ಮನುಷ್ಯರು ಮಾತ್ರ. ಆದರೆ ಯಾವ ಪ್ರಾಣಿಗೂ ಇಲ್ಲದೆ ಇರೋ ವಿವೇಕ, ಜ್ಞಾನ ಇರೋದು ಮನುಷ್ಯರಿಗೇನೆ. ಆದರೆ ಸಾವಿನ ವಿಷಯದಲ್ಲಿ ಮಾತ್ರ ಇದೊಂದು ಸಹಾಯಕ್ಕೆ ಬರೋದೇ ಇಲ್ಲ. ಅದು ಎಲ್ರಿಗೂ ಅರ್ಥ ಆಗಿದ್ದಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ನನಗೆ ಸಹಾಯ ಇಲ್ಲ, ನನ್ನ ರಕ್ಷಣೆ ಯಾರೂ ಇಲ್ಲ ಅಂತ ಯಾರು ಯೋಚನೆ ಮಾಡ್ತಾರೋ ಅವರು ಇಂಥ ಕೆಲಸ ಮಾಡ್ಕೋತಾರೆ. ಆದರೆ ಈಗ ಮುಂದೇನು ಮಾಡೋದಪ್ಪ? ಬೀದಿಲೆ ರಂಪ ರಾಮಾಯಣ ಎಲ್ಲ ಆಗೋಯ್ತು. ಅದಕ್ಕೆ ಪರಿಹಾರ ಇನ್ನೂ ಹುಡುಕ್ತಾನೆ ಇದ್ದೀವಿ. ನನಗೆ ಸಖತ್ ಬೇಜಾರಾಗ್ತಾ ಇದೆ ಅಪ್ಪ. ನೋಡು ಅಮರ್, ಇದು ಶುರುವಾಗಿರೋದು ನನ್ನಿಂದ ಅಲ್ಲ, ಅನಿ ಮತ್ತೆ ಪ್ರೇಮದಿಂದ. ಇದಕ್ಕೆಲ್ಲ ನಾವು ತಲೆ ಕೊಡಬೇಕಾಗಿದ್ದಷ್ಟೇ. ಇಲ್ಲಪ್ಪ, ನಾವು ತಪ್ಪು ಮಾಡ್ತಾ ಇದ್ದೀವಿ. ಒಂದು ಕೆಲಸ ಮಾಡೋಣಪ್ಪ, ಎಲ್ಲರೂ ಮನೆಗೆ ವಾಪಸ್ ಹೋಗ್ಬಿಡೋಣ. ಸಾವಿತ್ರಿ ಅತ್ತೆನ, ಮಧುರನ್ನ, ಅಮ್ಮನ್ನ ಎಲ್ಲರನ್ನೂ ಅಲ್ಲಿಗೆ ಕರ್ಸ್ಕೊಳ್ಳೋಣ. ಎಲ್ಲರೂ ಸೇರಿ ಮಾತಾಡಿ ಡಿಸೈಡ್ ಮಾಡಿದ್ರೆ ಆಯ್ತು. ಅಮರ್, ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಅಮರ್. ಅಲ್ಲಪ್ಪ, ನಮ್ಮನೇಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಈ ಥರ ಮಾತಾಡ್ತಿದ್ದೀರಾ ನೀವು? ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಈ ಬೀದಿಲಿ ಜಾಸ್ತಿ ಜನ ಇಲ್ಲ, ಸರಿ ಹೋಯ್ತು. ಇಲ್ಲೇನಾದರೂ ಕ್ರೌಡ್ ಜಾಸ್ತಿ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಪ್ರೆಸ್ ಬಂದ್ಬಿಟ್ಟಿರೋದು. ನಮ್ಗಳ ಬೀದಿ ಜಗಳ ಎಲ್ಲ ಟಿ ವಿಲೂ ಲಕ್ಷಾಂತರ ಜನ ನೋಡಿರೋ. ಆಯ್ತಪ್ಪ, ಈಗ ಏನು ಮಾಡಬೇಕು ಅಂತ ನೀನು ಹೇಳ್ತಾ ಇರೋದು? ಹೇಳದ್ನಲ್ಲ ಅಪ್ಪ, ನಡೀರಿ ಮನೆಗೆ ವಾಪಸ್ ಹೋಗೋಣ. ಆಯ್ತಪ್ಪ, ಅನಿರುದ್ಧನ ಒಪ್ಸು, ಮಂಜುನಾಥ್ ಬಾಯಿ ಮುಚ್ಚು, ಪ್ರೇಮನ್ನು ಒಪ್ಸು, ಎಲ್ಲ ಮನೆಗೆ ಹೋಗೋಣ. ಆಗಲ್ಲಪ್ಪ, ನಾನು ಹೇಳ್ತಿರೋದು. ನೀವು ನೋಡಿದ್ರೆ ಎಲ್ಲ ನನ್ನ ತಲೆಗೆ ಕಟ್ತಿದ್ದೀರಾ. ನಾನೇನು ಮಾಡಲಿ ಇವಾಗ?
ನಾವಿಬ್ಬರು ಸೇರಿ ಇದನ್ನೆಲ್ಲ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಇದು ಸಕ್ಸಸ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇಲ್ಲಪ್ಪ. ನಂಬಿಕೆ ಕಳ್ಕೊಂಡವ್ರಿಗೆ ಅದು ಯಾವತ್ತೂ ಬರಲ್ಲ ಬಿಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾವೇ ಅದನ್ನು ಶುರು ಮಾಡದೆ ಹೋದರೆ ಅದರಿಂದ ಒಳ್ಳೇದು ಹೇಗಾಗತ್ತೆ ಹೇಳಿ? ದೇವ್ರು ಬಂದು ತಥಾಸ್ತು ಅಂತ ಯಾರ ಜೀವನದಲ್ಲೂ ಹೇಳಲ್ಲಪ್ಪ. ಒಳ್ಳೇದ್ರ ಹಿಂದೆ ಬೀಳಬೇಕು, ಅಟ್ಟಾಡಿಸ್ಕೊಂಡು ಅದ್ರ ಹಿಂದೆ ಹೋಗಬೇಕು. ಯಾವತ್ತಾದರೂ ಒಂದಿನ ಅದು ನಮಗೆ ದಕ್ಕುತ್ತೆ. ನಿಜ ಅಮರ್, ನಮ್ಮ ಮನಸ್ಸಿಗೆ ಒಳ್ಳೇದು ಯಾವಾಗಲೂ ಹಾಗೆ ಅನಿಸುತ್ತೆ. ಆದರೆ ನಮಗೆ ಎದುರಾಗೋ ರಿಸಲ್ಟಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅಂದ್ಕೊಳಕ್ಕಾಗೋದಿಲ್ಲ. ಒಳ್ಳೆಯದು ನಾವು ಯೋಚನೆ ಮಾಡಿದಷ್ಟು ಸುಲಭವಾಗಿ ನಮಗೆ ಒಲಿದು ಬರೋದಿಲ್ಲ. ಬಾಬಾ, ನೀವೇನು ಮಾಡ್ತಾ ಇದ್ದೀರಾ? ಮಾಡಬಾರ್ದು ಏನು ಮಾಡಿಲ್ವಲ್ಲ. ಅಲ್ಲ ಬಾಬಾ, ಅಡ್ಡದಾರಿ ತುಳಿದಿರೋ ಮಗನ ಆರಾಮಾಗಿ ಓಡಾಡೋದಕ್ಕೆ ಬಿಟ್ಬಿಟ್ಟು ಸರಿಯಾಗಿರೋ ನನ್ನ ಮಗಳನ್ನ ಹಗ್ದಾಗ ಕಟ್ಟಾಕಿದ್ದೀರಲ್ಲ, ಇದು ಸರಿನಾ? ನನ್ನ ಮಗ ದಾರಿ ಬಿಟ್ಟಿರ್ಬೋದು, ಆದರೆ ಮಾತಿಗೂ ಪೆಟ್ರೋಲ್ ಸುರ್ಕೊಂಡು ಸಾಯ್ತೀನಿ ಅಂತ ಅವನೇನು ಹೇಳ್ತಾ ಇಲ್ವಲ್ಲ. ಆದರೆ ನಿನ್ನ ಮಗಳು ಅದನ್ನೇ ಮಾಡ್ತಾ ಇದ್ದಾಳೆ, ಅದಕ್ಕೆ ಅವಳನ್ನ ಕಟ್ಟಾಕಿದ್ದು. ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಬಾಬಾ. ಮೊದಲು ಅವಳನ್ನ ಕಟ್ಟಿ ಬಿಚ್ಚಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಎದುರಿಸ್ತಾ ಇದ್ದೀರಾ ಮಂಜುನಾಥ್? ಹೌದು, ಹೆದರ್ಸ್ತಾನೇ ಇದ್ದೀನಿ. ಹೊಟ್ಟೆಲ್ ಹುಟ್ಟಿದ ಮಗಳನ್ನ ಮಾವ ಅನ್ಸ್ಕೊಂಡವನು ಕಟ್ಟಾಕಿದ್ರೆ ಅಪ್ಪ ಅನ್ನೋನು ಹೆದರ್ಸ್ತಾನೆ, ಜಗಳಕ್ಕೆ ಬೀಳ್ತಾನೆ, ಕೊನೆಗೆ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾನೆ. ಇದು ನಿಮ್ಗೆ ಗೊತ್ತಾಗ್ಬೇಕು ಹೇಳಿ. ಹೊಟ್ಟೆಲಿ ಒಂದು ಹೆಣ್ಮಗು ಹುಟ್ಲಿಲ್ಲ, ಹುಟ್ಟಿದ್ದೆಲ್ಲ ಬರೀ ದಾರಿ ತಪ್ಪೋ ಗಂಡ್ಮಕ್ಳೇ. ಮಾವ, ನೀವು ಸುಮ್ಮನೆ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಅನಿ ಏನೋ ತಪ್ಪು ಮಾಡಿದ್ದ, ಅದನ್ನಾಗಲೇ ಅವನು ಸರಿ ಮಾಡ್ಕೊಂಡು ಆಯ್ತಲ್ಲ. ಪದೇ ಪದೇ ಅದೊಂದನ್ನೇ ಇಟ್ಕೊಂಡು ಯಾಕೆ ಈ ಥರ ಮಾತಾಡ್ತೀರಾ? ಜೀವನದಲ್ಲಿ ಯಾರು ತಪ್ಪೇ ಮಾಡಲ್ವಾ? ತಪ್ಪು ಮಾಡೋದಿಕ್ಕೆ ಇದೊಂದು ನೆಪ ಅಲ್ವಾ ನಿಮ್ಗೆ? ಅಲ್ಲ ಅಮರ್, ನಿಮ್ಮ ಅನಿ ಕಂಡ್ ಹೆಣ್ಮಕ್ಳು ಸೆರಗಿಟ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅದು ತಪ್ಪು ಅಂತ ನಿನ್ಗೆ ಅನ್ನಿಸ್ತಾನೆ ಇಲ್ವಾ? ನಿಮ್ಗಳಿಗೆ ಹೀಗೆ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ. ಪೊಲೀಸರನ್ನ ಕರ್ಕೊಂಡ್ಬಂದು ಅವ್ರ ಕೈಲೇ ಬುದ್ಧಿ ಕಲಿಸ್ತೀನಿ. ಮೀಡಿಯಾಗಳನ್ನ ಕರ್ಕೊಂಡ್ಬಂದು ಲೈವ್ ಅಲ್ಲಿ ನಿಮ್ಗಳ ಇಂಟರ್ವ್ಯೂ ಕೊಡಿಸ್ತೀನಿ. 1000 ವರ್ಷ ಆದ್ರೂ ಸರಿ ಯೂಟ್ಯೂಬ್ ಅಲ್ಲಿ ಡಿಲೀಟ್ ಮಾಡಕ್ ಹಾಕೂಡ್ದು ಅಂತ ಎಪಿಸೋಡ್ನ ಅಪ್ಲೋಡ್ ಮಾಡ್ತೀನಿ. ಟೈಟಲ್ ಏನ್ ಗೊತ್ತಾ? ವಿಷ ತುಂಬಿರುವ ವಿಶ್ವನ ವಿಷಯ. ನೋಡಿ, ನೀವು ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಮತ್ತಿನ್ನೇನು, ನಿಮ್ಮಂಥವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾ? ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಆದ್ರೂ ಗೊತ್ತಿದೆಯಾ ನಿಮ್ಗೆ? ಅಸ್ಲಿಗೆ ನಿಮ್ಮಂಥವ್ರ ಹತ್ರ ಮಾತಾಡೋದೇ ತಪ್ಪು. ತಡೀರಿ, ನಿಮ್ಮೆಲ್ಲರಿಗೂ ತಕ್ಕ ಶಾಸ್ತಿ ಮಾಡ್ತೀನಿ. ಮಾವ, ನೀವು ತುಂಬ ತಪ್ಪು ಮಾತಾಡ್ತಾ ಇದ್ದೀರಾ. ನಾನು ಹೇಳೋದನ್ನ ಕೇಳಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಸಣ್ಣ ಸಮಸ್ಯೆಗೆ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲ, ನನ್ನ ರಿಯಾಕ್ಷನ್ನು ತುಂಬ ಸಣ್ಣ ಮಟ್ಟದಲ್ಲಿದೆ. ನಿಜ ಹೇಳಬೇಕು ಅಂದರೆ ನಾನು ಇವಾಗ ಮಾಡ್ತಾ ಇರೋದೇ ತುಂಬ ಲೇಟ್ ಆಗಿದೆ. ಆದರೆ ಇನ್ನು ಲೇಟ್ ಮಾಡಲ್ಲ, ಬರ್ತೀನಿ. ಅದು ಪೊಲೀಸರನ್ನ ಕರ್ಕೊಂಡೇ ಬರ್ತೀನಿ. ಮಾವ, ನಿಂತ್ಕೊಳ್ಳಿ ಒಂದು ನಿಮಿಷ. ಏನು ಪೊಲೀಸವ್ರಿಗೆ ನಿಮಗೆ ಮಾತ್ರ ಪರಿಚಯ ಇರೋದಾ, ನಿಮಗೆ ಮಾತ್ರ ಗೊತ್ತಿರೋದಾ? ಏನಮ್ಮ, ನನ್ನನ್ನೇ ಹೆದರ್ಸಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಇಲ್ಲ, ನನಗೆ ಎದುರಾಗೋದನ್ನ ಕಟ್ಟಿ ಹಾಕೋದು ನನಗೆ ರೂಢಿ ಇದೆ. ಒಳ್ಳೆ ಮಾತಲ್ಲೇ ಹೇಳ್ತಾ ಇದ್ದೀನಿ ನಾನು. ಆದರೆ ನಿಮಗದು ಒಳ್ಳೆ ರೀತಿ ಕಾಣಿಸ್ತಾನೆ ಇಲ್ವಲ್ಲ. ಈ ಜಗತ್ಗೆ ಇಷ್ಟ ಆಗದೆ ಇರೋದು ಒಂದೇ ಒಂದು, ಅದು ಒಳ್ಳೇದು. ಕೆಟ್ಟದನ್ನ ಕಟ್ಟಿ ಹಾಕಬೇಕು, ಒಳ್ಳೇದನ್ನ ಹಾರಾಡೋಕೆ ಬಿಟ್ಬಿಡ್ಬೇಕು. ಆಗ್ಲೇ ಎಲ್ಲದನ್ನು ಸರಿ ಹೋಗ್ಬಿಡೋದು. ನಿನ್ನ ಮಾತು ನಂಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗುತ್ತೆ, ಬನ್ನಿ ನನ್ನ ಜೊತೆ. ಏಯ್, ಏನೋ ಮಾಡ್ತಾ ಇದೆಯಾ? ಏಯ್ ಬಿಡೋ. ಏ ಅಮರ್, ಏನ್ ಮಾಡ್ತಿ? ಬಿಡೋ. ನೋಡೋ ಅಮರ್, ಈಗ ಸರಿಯಲ್ಲ, ತಪ್ಪು ಮಾಡ್ತಾ ಇದೆಯಾ. ಬಿಡೋ ಬಿಡೋ. ಎಲ್ರಿಗೂ ಒಳ್ಳೆಯವನಾಗಕ್ಕಾಗಲ್ಲ. ಕಟ್ಟಿರೋದನ್ನು ಬಿಚ್ಚೋ, ಬಿಚ್ಚೋ. ಏಯ್,
ಕೇಳೋಕ್ ಬಂದಿದ್ದು ನಮ್ಮ ಅಪ್ಪನ್ನ ಕಟ್ಟಾಕಿದ್ದೀರಾ. ನಿಮ್ಗೇನು ಹೆರಿಡಿಟಿ ಪ್ರಾಬ್ಲಮ್ಮಾ? ನ್ಯಾಯ ಕೇಳೋರ್ನೆಲ್ಲ ಕಟ್ಟಾಕೋದು, ಹಿಂಸೆ ಕೊಡೋದು. ನೋಡು ಪ್ರೇಮ, ಅದು ಹಾಗಲ್ಲ. ನೀನು ಸುಮ್ಮನೆ ಎಲ್ಲ ವಿಷಯನೂ ತಪ್ಪು ತಿಳ್ಕೊತಾ ಇದೆಯಾ. ಅಮರ್, ಹೋಗ್ಲಿ ಬಿಡಪ್ಪ. ಇದೆಲ್ಲ ಅವಳಿಗೆ ಅರ್ಥ ಆಗೋದಿಲ್ಲ. ಅವಳಿಗೆ ಅರ್ಥ ಆಗೋಗಿದ್ದಿದ್ರೆ ಈ ರೀತಿ ಅವಳನ್ನ ಕಟ್ಟಾಕೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಹಾಗೆ ಮಂಜುನಾಥ್ ಅವ್ರನ್ನ ಕಟ್ಟಾಕೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ನೀವಿಬ್ರು ನಮ್ಮನ್ನ ಕಟ್ಟಾಕಿದಲ್ದೆ ಇವಾಗ ಬೇರೆ ತರ ನ್ಯಾಯ ಹೇಳೋದು ಬೇರೆ ಅಲ್ಲ. ಹೀಗೆ ಮಾಡೋಕೆ ನಿಮಗೆ ಮನ್ಸಾದ್ರೂ ಹೇಗೆ ಬರುತ್ತೆ ಅಂತ. ನೀವು ಹುಟ್ಟದಾಗಿಂದ ಹೀಗೇನಾ, ಇಲ್ಲ ಮಧ್ಯ ಹೀಗಾದ್ರ? ನೋಡು, ನಿನ್ನನ್ನು ಮೆಚ್ಚಿಸೋದಕ್ಕೆ, ನಿನಗೆ ಇಷ್ಟ ಬಂದಾಗೆ ನಡ್ಕೊಳ್ಳೋದಕ್ಕೆ ನನ್ನ ಕೈ ಸಾಧ್ಯ ಇಲ್ಲ. ಇಷ್ಟಕ್ಕೂ ನಾವು ಮಾಡೋ ಒಳ್ಳೆ ಕೆಲಸ ನಿನಗಿಷ್ಟ ಆಗಬೇಕು ಅಂತ ರೂಲ್ ಏನೂ ಇಲ್ವಲ್ಲ. ನಿಮ್ಮಪ್ಪ ನಡೀತಾ ಇರೋದನ್ನ ಕಣ್ಣಾರೆ ನೋಡಿನೂ ಮೀಡಿಯಾದವ್ರಿಗೆ ಹೇಳ್ತೀನಿ, ಯೂಟ್ಯೂಬ್ಗೆ ಹಾಕ್ಸ್ತೀನಿ ಅಂತಂದರೆ ನಾವು ಸುಮ್ಮನೆ ಇರಬೇಕಾ? ನಾವು ಇಷ್ಟಪಡದೇ ಇರೋ ಕೆಲಸನ ನಮ್ಮ ಕೈಲೇ ಮಾಡಿಸೋದಕ್ಕೆ ನೀನು ನಿಮ್ಮಪ್ಪ ಸೇರ್ಕೊಂಡು ಮಾಡಿಸ್ಬಿಟ್ರಿ. ಹಾಗಾದ್ರೆ ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಿಲ್ಲ? ಇದು ಮನುಷ್ಯರು ಮಾಡೋ ಕೆಲಸನ, ಇಲ್ಲ ರಾಕ್ಷಸರು ಮಾಡೋ ಕೆಲಸನ? ನಾವು ರಾಕ್ಷಸರು ಅಂತಲೇ ಇಟ್ಕೋ. ನೀನು ಮನುಷ್ಯಳ? ಕೂತ್ಕೊಂಡು ಮಾತಾಡಿ ಪರಿಹಾರ ಮಾಡೋ ಸಮಸ್ಯೆನ ಪೆಟ್ರೋಲ್ ತಂದು ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ಯಲ್ಲ, ಇದು ಸರಿನಾ? ಅನಿರುದ್ಧ ಬಗ್ಗೆ ನೀನು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾ ಹೋದ್ರೆ ಅವ್ನು ಮುಂದೇನು ಇದೇ ಥರನೇ ಆಡ್ತಾ ಇರ್ತಾನೆ. ಆಗೇನು ಮಾಡ್ತೀಯಾ? ಈಗ ಅವನಿಗೆ ಲೀನಿಯನ್ಸ್ ಕೊಟ್ಟೆ, ಅವನು ಹುಡುಗಿರಿಂದೆ ಹೋಗ್ತಾ ಇರೋದು. ನಿಮ್ಗಳ ಸಪೋರ್ಟ್ ಇದೆ ಅಂತಾನೆ ಅವನು ಮನೆಗೆ ಬರ್ದೆ ಇವ್ರ ಮನೆಯಲ್ಲಿ ನಿದ್ದೆ ಮಾಡ್ಕೊಂಡು ಹೊರಳಾಡ್ತಿರೋದು. ಹುಡುಗಿರ್ ಮನೆ ಬೆಡ್ ಕಂಡ್ರೆ ಸಾಕು ಅವನಿಗೆ ಕಣ್ ತುಂಬ ನಿದ್ದೆ ಮಾಡಬೇಕು ಅನ್ಸ್ಬಿಡುತ್ತೆ. ಅದೇ ಸ್ವಂತ ಮನೇಲಿ ಮಾತ್ರ ಅವನಿಗೆ ನಿದ್ದೆ ಬರಲ್ಲ. ಆಯ್ತಮ್ಮ, ನೋಡು, ನೀನು ನಮಗೆ ಒಳ್ಳೆಯವರು ಅಂತ ಸರ್ಟಿಫಿಕೇಟನ್ನು ಕೊಡಬೇಡ. ನೀನೇ ಒಳ್ಳೆಯವಳು, ಆಯ್ತಾ? ಇಷ್ಟಕ್ಕೂ ಎಲ್ಲರೂ ಇಲ್ಲಿಗೆ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಪೂಜೆಗೆ ಹೋಗೋಣ ಅಂತ ನಾವಿಲ್ಲಿ ಕಾರ್ ನಿಲ್ಸಿದ್ದು. ನೀನು ಪೆಟ್ರೋಲ್ ತಂದು ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೊಳಕ್ಕಲ್ಲ. ನಿನ್ ತಮ್ಮ ಬೇರೆ ಹುಡುಗಿರಿಂದ ಸುತ್ತಾ ಇದ್ರೆ ನಾನು ಬೆಂಕಿ ಇಟ್ಕೊಳ್ದೆ ನಾನು ಬೆಣ್ಣೆ ಇಟ್ಕೊಳ್ಳ? ಮನೆ ಹೆಂಗಸ್ರುಗಳು ಮಾತ್ರ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು ಅನ್ನೋ ತರ ಇದೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯ ನೀನು? ನಾನು ಯಾಕೆ ಸುಮ್ಮನೆ ಇರಲಿ? ನನ್ನ ಕಟ್ಟಾಕಿದಲ್ದೆ ನಮ್ಮ ಅಪ್ಪನ್ನು ಕಟ್ಟಾಕಿದ್ದೀರಾ ನೀವು. ಹಾದಿ ಬೀದಿಲಿ ಯಾರಂದ್ರೆ ಅವ್ರನ್ನ ಹಿಡ್ದು ಕಟ್ಟಾಕ್ತಿದ್ರೆ ನಿಮ್ಗೆ ಹುಚ್ಚಿಡ್ದಿದೆ ಅನ್ಕೋತಾರೆ. ನಮಗೆ ಹುಚ್ಚಿಡ್ದಿಲ್ಲ, ಹುಚ್ಚಿಡ್ದಿರೋರ್ನ ನಾವು ಹಿಡಿದು ಕಟ್ತಾ ಇದೀವಿ ಅಷ್ಟೇ. ಕೆಲವು ಸಾರಿ ಯಾವುದು ದಾರಿ ತೋಚದೇ ಇದ್ದಾಗ ನಮ್ಮ ಮನ್ಸಿಗೆ ಹೊಡೆದಿದ್ದ ದಾರಿನೇ ನಮ್ಮ ದಾರಿ ಅಂತ ಅನ್ಕೋಬೇಕಷ್ಟೆ. ಮಾಡ್ತಿರೋ ಕಚಡ ಕೆಲಸಕ್ಕೆ ಇದು ಬೇರೆ ಒಗ್ಗರಣೆ ಮಾತು. ನೋಡು, ಅವ್ರು ಇವ್ರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಬೇಡ. ಒಂದು ಹಂತವರೆಗೂ ಮಾತ್ರ ನಾನು ಸಹಿಸ್ಕೊಳ್ಳೋದು. ಆದರೆ ಯಾವಾಗಲೂ ಎಲ್ಲದನ್ನು ಸಹಿಸ್ಕೊತೀನಿ ಅಂತ ಮಾತ್ರ ಅನ್ಕೋಬೇಡ. ಏನ್ ಮಾಡ್ತೀಯಾ ನೋಡು, ಮಾಡು. ಹೆಣ್ಣು ಮಾತನ್ನು ಕೇಳಿಸ್ಕೊಂಡ್ರೆ ಸಾಲದು, ಕೇಳಿಸ್ಕೊಂಡಿದ್ದ ಮಾತನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೀಕ್ ಆಗಿಬಿಟ್ರೆ ಎಲ್ಲನೂ ವೀಕ್ ಆಗಿಬಿಡುತ್ತೆ. ಹೀಗೆ ಬೀದಿಲಿ ಕೈಗೆ ಹಗ್ಗ ಕಟ್ಟಿಸ್ಕೊಂಡು ಒಂಟಿ ಕಾಲಲ್ಲಿ ನಿಲ್ಬೇಕಾಗತ್ತೆ. ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡ್ರಪ್ಪ, ಇಲ್ಲಿ ಅನ್ಯಾಯ ನಡೀತಿದೆ, ಯಾರು ಕಾಪಾಡೋರ್ ಗತಿ ಇಲ್ವಾ? ಎಷ್ಟು ಬೇಕಾದರೂ ಕೂಗು, ಆದರೆ ಇಲ್ಲಿ ಯಾರು ನಿನ್ನ ಸಹಾಯಕ್ಕೆ ಬರಲ್ಲ. ನಿನ್ನ ಬಿಟ್ಟರೆ ಪೆಟ್ರೋಲ್ ಸುರ್ಕೊಂಡು ಸಾಯ್ತೀನಿ ಅಂತ ಹೇಳ್ತೀಯ. ಆ ಜನ ನಿನಗೆ ಉಗಿಯೋದು, ಅದು ಬೇಕಾ ನಿನಗೆ? ನೋಡಮ್ಮ, ಸುಮ್ಮನೆ ಯಾಕೆ ರಂಪ ಮಾಡ್ತಾ ಇದೆಯಾ? ಅಲ್ಲ, ನೀನು ಪೆಟ್ರೋಲ್ ಸುರ್ಕೊಂಡು ಸಾಯಕ್ಕೆ ಹೋದರೆ ನಾನು ತಾನೇ ಏನು ಮಾಡಲಿ? ನಿನಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ನಂದಲ್ಲ. ನಿನಗೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಕಾಳಜಿ ಇದ್ದಿದ್ರೆ ನನ್ನ ಸಂಸಾರ ಹೀಗಾಗ್ತಾ ಇರಲಿಲ್ಲ. ಈಗ ಟ್ಯಾಪೆ ಹಚ್ಚೋ ಮಾತಾಡಬೇಡಿ, ಸುಮ್ಮನೆ ಇದ್ಬಿಡಿ. ಅಮ್ಮನ ಸುಮ್ಮನೆ ಇರಿ ಅಂದು ನೀನೇ ಗಲಾಟೆ ಮಾಡ್ತಾ ಇದೀಯಾ. ನೀನು ಸ್ವಲ್ಪ ಸುಮ್ಮನಿರು ಫಸ್ಟು. ನೋಡು, ಹೋಗಲಿ ಅಂತ ಹಗ್ಗ ಬಿಚ್ಚುತ್ತೀನಿ, ನಿನ್ನ ಇಲ್ಲಿಂದ ರಿಲೀಸ್ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನು ನಿನ್ನ ಪ್ರಾಣಕ್ಕೆ ಅಪಾಯ ಮಾಡ್ಕೋಬಾರ್ದು. ಹೀಗೆ ಮನೆ ಸೊಸೆನ ಹಗ್ಗದಿಂದ ಕಟ್ಟಾಕಿ ಅವಳನ್ನು ಕಾಪಾಡಿಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ, ಅದು ನನಗೆ ಬೇಜಾರಾಗ್ತಾ ಇದೆ. ಆಯಿತು,
ನಿನ್ನ ಇಷ್ಟದ ಹಾಗೆ ಆಗಲಿ, ನಿನ್ನನ್ನು ಬಿಡ್ತೀನಿ. ಡ್ಯಾಡ್, ಇಷ್ಟೊತ್ತರೆಗೂ ನೀವೇ ಹೇಳ್ತಿದ್ರಿ ಹಗ್ಗ ಬಿಚ್ಚಿದ್ರೆ ಅವಳು ಏನಾದರೂ ಮಾಡ್ಕೋಬೋದು ಅಂತ. ಈಗ ನೀವು ಅದೇ ತಪ್ಪು ಮಾಡ್ತಿದ್ದೀರಲ್ಲ. ಏನು ಮಾಡೋದಪ್ಪ, ವಿಚಿತ್ರವಾದ ಪರೀಕ್ಷೆಗಳು, ಯಾವುದು ತಪ್ಪು ಯಾವ ಸರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಕೂಡ ಸರಿ ಮಾಡೋ ಒಂದು ಪ್ರಯತ್ನ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಬಿಚ್ಚಿ ಮಾವ, ಬಿಚ್ತೀನಿ ಅಂದ್ರಲ್ಲ.